ಅಧ್ಯಕ್ಷರೇ, ಏನು ಮಾನ್ಯ ಪ್ರಕಾಶ್ ಕೋಳಿವಾಡ್ ಅವರು ಕೇಳಿದರೆ ಅವ್ರು ಹೇಳ್ತಾ ಇರುವಂಥದ್ದು ನಾವು ಕೊಟ್ಟಿರುವಂಥ ಮಾಹಿತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅಂತ. ಯಾಕೆಂದರೆ ನಾವು ಹೇಳಿರುವಂಥದ್ದು ಒಂದು ಜಿಲ್ಲಾ ಆಸ್ಪತ್ರೆ ಮಾಡ್ತಕ್ಕಂಥದ್ದಕ್ಕೆ ಕನಿಷ್ಠ 5 ರಿಂದ 10 ಲಕ್ಷ ಜನಸಂಖ್ಯೆ ಇರುವಂಥ ಪ್ರದೇಶ ಇರಬೇಕು ಮತ್ತು ಅದರ ಏನು ಹಾಸಿಗೆ ಬಳಕೆ ಪ್ರಮಾಣ ಇದೆ, ಬೆಡ್ ಆಕ್ಯುಪೆನ್ಸಿ, ಅದು 70% ಹೆಚ್ಚಿರಬೇಕು ಅಂತ. ಈಗ ನಮ್ಮಲ್ಲಿರುವಂಥ ಮಾಹಿತಿ ಪ್ರಕಾರ ಅಲ್ಲಿ 30% ಹೆಚ್ಚು ಕಡಿಮೆ ಇದೆ ಅಂತ ನಮ್ಮಲ್ಲಿರುವಂಥ ಮಾಹಿತಿ. ಅದು ಅವ್ರು ಹೇಳ್ತಾ ಇದ್ದಾರೆ. ಇತ್ತೀಚಿನ ಫಿಗರ್ಸು 70% ಇದೆ ಅಂತ. ನಾನು ಅದು ಮತ್ತೊಮ್ಮೆ ವಿಚಾರಣೆ ಮಾಡ್ತೀನಿ. ಮತ್ತು ಜನಸಂಖ್ಯೆ ಆಧಾರದ ಪ್ರಕಾರ ಹೋದರೆ ಖಂಡಿತ ಅವರಿಗೆ ಎಲಿಜಿಬಿಲಿಟಿ ಬರ್ತದೆ. ಇದನ್ನು ನೋಡಿ ಈಗಾಗಲೇ ಅವರು 130 ಹಾಸಿಗೆ ಆಸ್ಪತ್ರೆ ಇದೆ. ನಮ್ಮ ಸರ್ಕಾರದಿಂದನೂ ಕೂಡ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ವೈದ್ಯಕೀಯ ಒಂದು ಕಾಲೇಜ್ಗಳು, ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳು ಬಂದಿರತಕ್ಕಂಥ ಜಿಲ್ಲೆಗಳಲ್ಲಿ ಪರ್ಯಾಯವಾಗಿ ಜಿಲ್ಲಾ ಆಸ್ಪತ್ರೆಗಳನ್ನು ನಾವು ಹೊಸದಾಗಿ ನಿರ್ಮಾಣ ಮಾಡಬೇಕು ಅಂತಲೇ ನಾವು ಮಾಡ್ತಾ ಇದ್ದೇವೆ. ಕಳೆದ 2.5 ವರ್ಷದಲ್ಲಿ ನಾವು ರಾಯಚೂರಿನಲ್ಲಿರುವಂಥ ಸಿಂಧನೂರಿನಲ್ಲಿ ಜಿಲ್ಲಾ ಮಟ್ಟದ ಆಸ್ಪತ್ರೆಯನ್ನು ಮಾಡಲಿಕ್ಕೆ ಈಗಾಗಲೇ ನಾವು ಕ್ರಮ ತಗೊಂಡಿದ್ದೇವೆ. ಅಲ್ಲಿ ಕಾಮಗಾರಿ ನಡೀತಾ ಇದೆ. ಚಾಮರಾಜನಗರದಲ್ಲಿ ಅಲ್ಲಿ ಪರ್ಯಾಯವಾಗಿ ಕೊಳ್ಳೇಗಾಲದಲ್ಲಿ ಜಿಲ್ಲಾ ಆಸ್ಪತ್ರೆ ಮಾಡೋದಕ್ಕೆ ಮಾಡಿದ್ದೇವೆ. ಕೊಡಗಿನಲ್ಲಿ ಈಗ ನಾವು ವಿರಾಜಪೇಟೆಯಲ್ಲಿ ಅಲ್ಲಿ ಪ್ರತ್ಯೇಕವಾದ ಜಿಲ್ಲಾ ಮಟ್ಟದ ಆಸ್ಪತ್ರೆ ಮಾಡ್ತಾ ಇದ್ದೇವೆ. ಬೀದರ್ನಲ್ಲಿ ನಾವು ಬಸವ ಕಲ್ಯಾಣದಲ್ಲಿ ಪ್ರತ್ಯೇಕವಾದಂಥ ಜಿಲ್ಲಾ ಮಟ್ಟದ ಆಸ್ಪತ್ರೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲೇ ಇದ್ದಾರೆ ನಮ್ಮ ಬಸವ ಕಲ್ಯಾಣಿನ ಶಾಸಕರು. ಸೊ ಇದೇ ರೀತಿ ವಿಜಯನಗರದಲ್ಲಿ ಈಗಾಗಲೇ ಹೇಳಿದಾಗ ಹೊಸಪೇಟೆಯಲ್ಲಿ ಫೆಬ್ರವರಿ ತಿಂಗಳಲ್ಲಿ ನಾವು ಉದ್ಘಾಟನೆ ಮಾಡಲಿದ್ದೇವೆ. ಅದೇ ಥರ ಹಾವೇರಿಯಲ್ಲೂ ಕೂಡ ಹಾವೇರಿಯಲ್ಲಿ ಮೆಡಿಕಲ್ ಕಾಲೇಜ್ ಇದೆ. ಅದಕ್ಕೋಸ್ಕರ ನಮ್ಮದೇ ಆಗಿರ್ತಕ್ಕಂಥ ಜಿಲ್ಲಾ ಮಟ್ಟದ ಆಸ್ಪತ್ರೆ ಮಾಡಬೇಕು ಅಂತ ನಮ್ಮ ಗಮನದಲ್ಲಿದೆ. ಮುಂದಿನ ಆಯವ್ಯಯದಲ್ಲಿ ನಾನು ಅದನ್ನು ಪರಿಶೀಲನೆ ಮಾಡಿ ಮುಖ್ಯಮಂತ್ರಿ ಜೊತೆ ಮಾತನಾಡಿ ಇಲ್ಲಿ ಆ ಜಿಲ್ಲೆಯಲ್ಲಿ ಯಾವುದು ಸೂಕ್ತ ಸ್ಥಳ ಎಲ್ಲಿ ಮಾಡೋದಕ್ಕೆ ಅವಕಾಶ ಇದೆ ಮತ್ತು ಆರ್ಥಿಕ ಎಲ್ಲ ಲಭ್ಯತೆಗಳು ನೋಡಿಕೊಂಡು, ಹಣಕಾಸು ಲಭ್ಯತೆ ನೋಡಿಕೊಂಡು ಅದನ್ನು ನಾನು ಪರಿಶೀಲನೆ ಮಾಡ್ತೀನಿ. ಖಂಡಿತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪರ್ಯಾಯವಾದಂಥ ಆಸ್ಪತ್ರೆಗಳು ಆಗಬೇಕು. ಅದಕ್ಕೆ ನಾನು ಅವ್ರ ಜೊತೆ ಚರ್ಚೆ ಮಾಡಿ ಎಲ್ಲ ಕ್ರೈಟೀರಿಯಾಗಳು ನೋಡಿಕೊಂಡು ಬರೋ ಮುಂದಿನ ದಿವಸಗಳಲ್ಲಿ ಮಾಡ್ತಕ್ಕಂಥದ್ದಕ್ಕೆ ನನ್ನ ಪ್ರಾಮಾಣಿಕವಾದ ಪ್ರಯತ್ನ ಇರುತ್ತೆ. ಮಾನ್ಯ ಸಭಾಧ್ಯಕ್ಷರು, ಪ್ರಕಾಶ್ ಅಧ್ಯಕ್ಷರ ನಿಮ್ ಕೈ ಮುಗಿತೀನಿ. ಒಂದ್ ನಿಮಿಷ ನಿಲ್ಲಪ್ಪ. ಶರಣ್ ಪ್ರಕಾಶ್ ಕೋಲಿವಾಡ್ ಕೇಳಿ ಅವ್ರು ಮಾತಾಡ್ಲಿಲ್ಲ. ಮೂರು ರಾಜ್ಯ ಹೆದ್ದಾರಿಗಳು, ಒಂದು ರಾಷ್ಟ್ರೀಯ ಹೆದ್ದಾರಿ ಇರೋದ್ರಿಂದ ಅನೇಕ ಹೇಳಿದಾರ ಮಾಡಿಕೊಡ್ತಾರಂತ ಹೇಳಿ ದಯಮಾಡಿ ನಾನು ಅಷ್ಟೇ. ರಾಜೇಶ್ ನಾಯ್ಕು ಅಧ್ಯಕ್ಷರೇ ರಾಜೇಶ್ ನಾಯ್ಕು ಒಂದೇ ಅಧ್ಯಕ್ಷರ ಸಚಿವರು ಬಸವ ಕಲ್ಯಾಣಕ ನಮ್ಮ ತಾಲೂಕಾ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಮಾಡ್ಯಾರ ಅಧ್ಯಕ್ಷರೇ. ನನಗೆ ಬಹಳ ಖುಷಿ ಇದೆ. ಆದ್ರೆ ಸಮಸ್ಯೆ ಏನದ ಅಧ್ಯಕ್ಷರ? ಸಮಸ್ಯೆಗೆ ಮಾತಾಡ್ತಾರೆ ರಾಜೇಶ್ ನಾಯ್ಕು ಕ್ವಶನ್ ಹೋಗ್ತದೆ. ಈಗ ಕುದ್ರಪ್ಪ ರಾಜೇಶ್ ಮಾತಾಡಿ, ನೀವು ಉತ್ತರ ಕೊಡ್ಬೇಡಿ. ಉತ್ತರ ಕೊಡ್ಬೇಕು ಸಚಿವರ ನಥಿಂಗ್ ಆನ್ ರೆಕಾರ್ಡ್. ಏನ್ ರೆಕಾರ್ಡ್ ಹೋಗುದು ಆಫ್ ಮಾಡಿ. ನೀವು ಮಾತಾಡಿ. ರಾಜೇಶ್ ನಾಯ್ಕ್ ಮಾತಾಡಿ. ಇಲ್ಲ ನೋಡಿ, ನಥಿಂಗ್ ಆನ್ ರೆಕಾರ್ಡ್. ಮಾತಾಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ರಾಜೇಶ್ ಮಾತಾಡಿ. ಕೆ ಎಚ್ ಮುನಿಯಪ್ಪ ಅವರು. ಸನ್ಮಾನ್ಯ ಸಭಾಧ್ಯಕ್ಷರೇ,